ಕನ್ನಡ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮಕರ ಸಂಕ್ರಾಂತಿ ಹಬ್ಬದ ದಿನ ಎಳ್ಳು ಬೆಲ್ಲ ಏನು ಕೊಡ್ತಾರೆ ಗೊತ್ತಾ ನಿಮಗೆ? ಸಾಕು ಪ್ರಾಣಿಗಳನ್ನು ಏನು ಕಿಚಯಿಸ್ತಾರೆ ಅಂತ ಗೊತ್ತಾ ನಿಮಗೆ? ಮಕರ ಸಂಕ್ರಾಂತಿ ಹಬ್ಬಕ್ಕೆ ಮಕರ ಸಂಕ್ರಾಂತಿ ಅಂತ ಹೆಸರು ಹೇಗೆ ಬಂತು ಅಂತ ಗೊತ್ತಾ ನಿಮಗೆ? ಇದು ಎಲ್ಲದಕ್ಕೂ ಉತ್ತರ ಇವಾಗ ನನ್ನ ಯೂಟ್ಯೂಬ್ ಚಾನಲಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆಲ್ಲ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ಮತ್ತೊಮ್ಮೆ ಸಮಸ್ತ ಕನ್ನಡ ನಾಡಿನ ಜನತೆಗೆ ಈ ನಿಮ್ಮ ಹೆಮ್ಮೆಯ ಕನ್ನಡಿಗ ಪ್ರವೀಣ್ ಮಾಣಿಕ್ಯ ಮಾಡುವ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ಈ ಸಂಕ್ರಾಂತಿ ಹಬ್ಬವನ್ನು ಭಾರತದಾದ್ಯಂತ ಎಲ್ಲರೂ ಆಚರಿಸುತ್ತಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಆಚರಿಸುತ್ತಾರೆ. ಉದಾಹರಣೆಗೆ ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ, ತಮಿಳುನಾಡಿನಲ್ಲಿ ಪೊಂಗಲ್, ಗುಜರಾತಿನಲ್ಲಿ ಉತ್ತರಾಯಣ್, ಹರಿಯಾಣದಲ್ಲಿ ಮಾಗಿ, ಹಿಮಾಚಲ ಪ್ರದೇಶದಲ್ಲಿ ಮಾಗಿ ಸಾಜಿ ಹಾಗೂ ಮಹಾರಾಷ್ಟ್ರ, ಒಡಿಶಾದಲ್ಲೂ ಕೂಡ ಮಕರ ಸಂಕ್ರಾಂತಿ ಎಂದೇ ಆಚರಿಸುತ್ತಾರೆ. ಹೀಗೆ ಹಲವು ರಾಜ್ಯಗಳಲ್ಲಿ ಹಲವು ಹೆಸರಿನಿಂದ ಆಚರಿಸುತ್ತಾರೆ. ಮಕರ ಸಂಕ್ರಾಂತಿ ಹಬ್ಬಕ್ಕೆ ಮಕರ ಸಂಕ್ರಾಂತಿ ಎಂದು ಹೆಸರು ಬರಲು ಪ್ರಮುಖ ಕಾರಣವೇನೆಂದರೆ, ಈ ದಿನ ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ. ಹಾಗೆಯೇ ಸೂರ್ಯನು ತನ್ನ ಪ್ರಯಾಣವನ್ನು ಉತ್ತರದ ಕಡೆ ಬೆಳೆಸುತ್ತಾನೆ. ಮೊದಲು ಸೂರ್ಯನು ತನ್ನ ಪ್ರಯಾಣವನ್ನು ಸಂಕ್ರಾಂತಿ ಹಬ್ಬದಿಂದ ಉತ್ತರದ ಕಡೆ ಬೆಳೆಸುತ್ತಿದ್ದ. ಅದಕ್ಕಾಗಿಯೇ ಸಂಕ್ರಾಂತಿ ಹಬ್ಬಕ್ಕೆ ಮಕರ ಸಂಕ್ರಾಂತಿ ಎಂದು ಹೆಸರು ಬಂದಿದೆ. ಡಿಸೆಂಬರ್ 22ರಿಂದ ಸೂರ್ಯನು ತನ್ನ ಪ್ರಯಾಣವನ್ನು ಉತ್ತರ ಕಡೆ ಬೆಳೆಸುವುದರಿಂದ ದಿನೇ ದಿನೇ ಹಗಲು ಜಾಸ್ತಿ ಇರುತ್ತದೆ ಮತ್ತು ರಾತ್ರಿ ಕಮ್ಮಿಯಾಗುತ್ತದೆ. ಇದೇ ರೀತಿ ಜೂನ್ 22ರಂದು ಭೂಮಿಯ ಮೇಲೆ ಅತಿ ಹೆಚ್ಚು ಹಗಲು ಹಾಗೂ ರಾತ್ರಿಯು ಕಮ್ಮಿ ಇರುತ್ತದೆ. ಹಾಗೆಯೇ ಜೂನ್ 22 ನಂತರ ಸೂರ್ಯನು ತನ್ನ ಪ್ರಯಾಣವನ್ನು ದಕ್ಷಿಣದ ಕಡೆ ಬೆಳೆಸುವುದರಿಂದ ದಿನೇ ದಿನೇ ರಾತ್ರಿ ಹೆಚ್ಚಾಗುತ್ತಾ ಹೋಗುತ್ತದೆ. ಇದೇ ರೀತಿ ಡಿಸೆಂಬರ್ 22ರಂದು ಭೂಮಿಯ ಮೇಲೆ ಅತಿ ಹೆಚ್ಚು ರಾತ್ರಿಯೂ ಹಾಗೂ ಹಗಲು ಕಮ್ಮಿ ಇರುತ್ತದೆ. ಸಂಕ್ರಾಂತಿ ಹಬ್ಬದಂದು ನಮ್ಮ ಸಹೋದರಿಯರು ಎಳ್ಬಿರ್ತಾರೆ ಅಂತ ಎಲ್ಲರಿಗೂ ಗೊತ್ತು. ಆದರೆ ಏನಕ್ಕೆ ಎಳ್ಬಿರ್ತಾರೆ ಅಂತ ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ. ನೋಡಿ ಸ್ನೇಹಿತರೆ, ನಮ್ಮ ಹಿಂದಿನ ಕಾಲದಲ್ಲಿದ್ದಂಥ ನಮ್ಮ ಪೂರ್ವಜರು ಎಷ್ಟು ಬುದ್ಧಿವಂತರು, ಎಷ್ಟು ನಾಲೆಡ್ಜ್ ಇತ್ತು ಅವರಿಗೆ ಅಂತ ಹೇಳೋದಕ್ಕೆ ಅವರು ಪಾಲಿಸಿಕೊಂಡು ಬಂದಂತಹ ಕೆಲವೊಂದು ಸಂಪ್ರದಾಯಗಳು, ಕಟ್ಟುನಿಟ್ಟುಗಳೇ ಸಾಕ್ಷಿ. ಸಾಮಾನ್ಯವಾಗಿ ಡಿಸೆಂಬರ್ ಹಾಗೂ ಜನವರಿ ತಿಂಗಳಲ್ಲಿ ಅತ್ಯಂತ ಚಳಿ ಇರುತ್ತದೆ. ಈ ಚಳಿಯಿಂದಾಗಿ ನಮ್ಮ ತುಟಿ, ಚರ್ಮ ಎಲ್ಲ ಒಡೆದುಕೊಳ್ಳುತ್ತದೆ. ಇದರಿಂದ ಸಂರಕ್ಷಿಸಿಕೊಳ್ಳಲು ನಮ್ಮ ಪೂರ್ವಜರು ಎಳ್ಳು ಬೆಲ್ಲವನ್ನು ಸವಿಯುತ್ತಿದ್ದರು. ಏನಕ್ಕೆ ಎಳ್ಳು ಬೆಲ್ಲವನ್ನು ಸವಿಯುತ್ತಿದ್ದರು ಎಂದರೆ, ಎಳ್ಳಿನಲ್ಲಿ ಅತ್ಯಂತ ಕೊಬ್ಬಿನಂಶ ಇರುತ್ತದೆ. ಇದು ನಮ್ಮ ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಚರ್ಮ ಒಡೆದುಕೊಳ್ಳುವುದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗೆ ಬೆಲ್ಲವನ್ನು ಸವಿಯುತ್ತಿದ್ದರು. ಏನಕ್ಕೆಂದರೆ ಬೆಲ್ಲದಲ್ಲಿ ಅತ್ಯಂತ ಉಷ್ಣಾಂಶವಿದೆ. ಬೆಲ್ಲವನ್ನು ಸೇವಿಸಿದ ನಂತರ ನಮ್ಮ ದೇಹದ ಕಾವು ಹೆಚ್ಚಾಗುತ್ತದೆ. ಇದು ಚಳಿಯಿಂದ ನಮ್ಮನ್ನು ಕಾಪಾಡುತ್ತದೆ. ನೀವು ಕೇಳಿರಬಹುದು, ನಾವು ಚಿಕ್ಕವರಿದ್ದಾಗ ಅತಿ ಹೆಚ್ಚು ಬೆಲ್ಲವನ್ನು ಸೇವಿಸುತ್ತಿದ್ದರೆ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರು ಬೇಡಪ್ಪ, ಬೆಲ್ಲವನ್ನು ಜಾಸ್ತಿ ಸೇವಿಸಬೇಡ, ಅದು ಉಷ್ಣ ಆಗುತ್ತದೆ ಎಂದು ಹೇಳುತ್ತಿದ್ದರು. ನೀವು ಕೂಡ ಬೇಸಿಗೆಯಲ್ಲಿ ಬೆಲ್ಲವನ್ನು ಸೇವಿಸಬೇಡಿ. ಇದರಿಂದ ಮೊದಲೇ ಬೇಸಿಗೆಯಲ್ಲಿ ಕಾವಿರುತ್ತದೆ. ನೀವು ಬೆಲ್ಲವನ್ನು ಸೇವಿಸಿದ ನಂತರ ಅತಿ ಹೆಚ್ಚು ಕಾವು ದೇಹದಲ್ಲಿ ಉಂಟಾಗಿ ಉಷ್ಣ ಉಂಟಾಗಬಹುದು. ನೋಡಿ, ನಮ್ಮ ಹಿರಿಯರು ಎಳ್ಳು ಬೆಲ್ಲವನ್ನು ಸೇವಿಸುವುದನ್ನು ಯಾವ ರೀತಿ ಜೋಡಿಸಿ ನಮ್ಮ ಸಹೋದರಿಯರ ಕೈಯಲ್ಲಿ ಎಳ್ಳು ಬೆಲ್ಲವನ್ನು ಬೇರಿಸುತ್ತಾರೆ. ಇದು ನಮ್ಮ ಸಂಸ್ಕೃತಿಯ ಒಂದು ಹಿರಿಮೆ ಹಾಗೂ ಒಂದು ವಿಶೇಷತೆ. ಸಂಕ್ರಾಂತಿ ಹಬ್ಬದ ಮತ್ತೊಂದು ವಿಶೇಷತೆ ಏನೆಂದರೆ ಕಿಚ್ಚು ಹಾಯಿಸುವುದು. ಕಿಚ್ಚು ಹಾಯಿಸುವುದು ಎಂದರೆ ರೈತರು ತಾವು ಸಾಕಿರುವಂತಹ ಪ್ರಾಣಿಗಳಾದ ಹಸು, ಎಮ್ಮೆ, ಆಡು, ಕುರಿ, ದನ, ಕರು ಎಲ್ಲವನ್ನು ಅಚ್ಚುಕಟ್ಟಾಗಿ ತೊಳೆದು ಶೃಂಗಾರ ಮಾಡಿ ಬೆಂಕಿಯಲ್ಲಿ ಕಿಚ್ಚು ಹಾಯಿಸುವುದು. ಕೆಲವೊಬ್ಬರು ತಮ್ಮ ನೆಚ್ಚಿನ ನಾಯಿಗಳನ್ನು ಸಹ ತೊಳೆದು ಬೆಂಕಿಯಲ್ಲಿ ಕಿಚ್ಚು ಹಾಯಿಸುತ್ತಾರೆ. ಇದು ಅತ್ಯಂತ ಹಿಂದಿನಿಂದಲೂ ನಡೆದುಕೊಂಡಂತಹ ಪದ್ಧತಿ. ನಮ್ಮ ಯುವ ಪೀಳಿಗೆಯು ಕೂಡ ಇದನ್ನು ಮುಂದುವರಿಸುತ್ತಿದ್ದಾರೆ. ಹಿಂದಿನ ಕಾಲದಲ್ಲಿ ರೈತರು ತಾವು ಸಾಕಿರುವಂತಹ ಪ್ರಾಣಿಗಳಿಗೆ ಹಲವಾರು ಸಾಂಕ್ರಾಮಿಕ ರೋಗಗಳು ಬಂದವು. ಅನಾರೋಗ್ಯಕ್ಕೀಡಾಗಿ ಕೆಲವೊಂದು ಸಾಯುತ್ತಿದ್ದವು. ಇದನ್ನು ನೋಡಿದ ನಮ್ಮ ಹಿರಿಯರು ಇದರಿಂದ ತಪ್ಪಿಸಿಕೊಳ್ಳಲು ಸಂಕ್ರಾಂತಿಯಂದು ಕಿಚ್ಚು ಹಾಯಿಸುವ ಪದ್ಧತಿಯನ್ನು ನಡೆಸಿಕೊಂಡು ಬಂದಿದ್ದಾರೆ. ಕಿಚ್ಚು ಹಾಯಿಸುವುದರಿಂದ ಸಾಂಕ್ರಾಮಿಕ ರೋಗಗಳಿಗೆ ಕಾರಣವಾದ ಹಲವಾರು ಕ್ರಿಮಿಕೀಟಗಳನ್ನು ನಾವು ಸಾಯಿಸಬಹುದು. ಹೇಗೆಂದರೆ, ಬೆಂಕಿಯಲ್ಲಿ ನಮ್ಮ ಪ್ರಾಣಿಗಳನ್ನು ಆರಿಸಿದಾಗ ಬೆಂಕಿಯ ಕಾವಿಗೆ ಹಲವಾರು ಕ್ರಿಮಿಕೀಟಗಳು ಬೆಂದು ಹೋಗುತ್ತವೆ ಮತ್ತು ಸಾಯುತ್ತವೆ. ಹಾಗೂ ಅಂಟಿಕೊಂಡಿದ್ದಂತಹ ಎಲ್ಲ ಕ್ರಿಮಿಕೀಟಗಳು ಬೆಂಕಿಯಲ್ಲಿ ಉದುರಿ ಹೋಗುತ್ತವೆ. ಇದರಿಂದಾಗಿ ನಮ್ಮ ಪ್ರಾಣಿಗಳು ಆರೋಗ್ಯವಾಗಿರುತ್ತವೆ. ಈ ಕಾಲದಲ್ಲಿ ಲಭ್ಯವಿರುವಂತಹ ವೆಟರ್ನರಿ ಹಾಸ್ಪಿಟಲ್ಗಳು, ಪಶು ವೈದ್ಯರು, ಪಶು ಔಷಧಿಗಳು ಆಗಿನ ಕಾಲದಲ್ಲಿ ಲಭ್ಯವಿರುವುದಿಲ್ಲ. ಅದರಿಂದಾಗಿ ಈ ಪದ್ಧತಿಗೆ ಹೆಚ್ಚು ರೂಢಿಯಲ್ಲಿತ್ತು ಮತ್ತು ಎಲ್ಲ ರೈತರು ತಪ್ಪದೆ ಈ ಪದ್ಧತಿ ಆಚರಿಸುತ್ತಿದ್ದರು.
ಇಷ್ಟೇ ಅಲ್ಲದೆ ಈ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ತುಂಬ ಸುಂದರವಾಗಿ ಅಲಂಕಾರ ಮಾಡಿಕೊಂಡು ತಮ್ಮ ತಮ್ಮ ಮನೆಯ ಮುಂದೆ ಸೊಗಸಾದ ಬಣ್ಣ ಬಣ್ಣದ ರಂಗೋಲಿಗಳನ್ನು ಬಿಡಿಸಿರುತ್ತಾರೆ. ಈ ಸಂಕ್ರಾಂತಿ ಹಬ್ಬ ಒಂದು ಸುಗ್ಗಿಯ ಹಬ್ಬ ಎಂದು ಕೂಡ ಹೇಳಬಹುದು. ಏಕೆಂದರೆ ರೈತರು ತಾವು ಬೆಳೆದ ಬೆಳೆಗಳಾದ ರಾಗಿ, ಭತ್ತ ಎಲ್ಲವನ್ನು ಕೊಯ್ಲು ಮಾಡಿ ಮನೆಗೆ ತರುವ ಸಂದರ್ಭ ಇದಾಗಿದೆ. ರೈತರು ತಮ್ಮ ಪ್ರಾಣಿಗಳನ್ನು ಕಿಚ್ಚು ಹಾಯಿಸಿದ ನಂತರ ತಮ್ಮ ಮನೆಯ ಬಾಗಿಲಲ್ಲಿ ನಿಲ್ಲಿಸಿ ದೇವರಿಗೆ ಪೂಜೆ ಮಾಡುವ ರೀತಿ ಎಲ್ಲ ಪ್ರಾಣಿಗಳಿಗೂ ಪೂಜೆ ಮಾಡಿ ನಂತರ ಒಳಗೆ ಕಟ್ಟುತ್ತಾರೆ. ಈ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಎಲ್ಲರ ಮನೆಯಲ್ಲೂ ವಿಶೇಷ ಊಟಗಳನ್ನು ಮಾಡಿರುತ್ತಾರೆ. ಅದರಲ್ಲೂ ಪೊಂಗಲ್, ಪುಳಿಯೋಗರೆ, ಮೊಸರನ್ನ ಎಲ್ಲರ ಮನೆಯಲ್ಲೂ ಮಾಡಿರುತ್ತಾರೆ. ಇದಕ್ಕಿಂತ ಹೆಚ್ಚಾಗಿ ಈ ಸಮಯದಲ್ಲಿ ಸಿಗುವ ಹಸಿ ಅವರೆಕಾಳು ತುಂಬ ಫೇಮಸ್. ಎಲ್ಲರೂ ಮನೆಯವರೆಲ್ಲರೂ ಊಟವನ್ನು ಸವಿದು ಹಬ್ಬವನ್ನು ಮುಗಿಸುತ್ತಾರೆ.